ಬೇಕಾ, ತಾಯಿ ಕೊಡ್ತಾರೆ. ನಿಮಗೆ ಆರೋಗ್ಯ ಬೇಕಾ, ತಾಯಿ ಕೊಡ್ತಾರೆ. ನಿಮಗೆ ಏನಾದ್ರೂ ಶತ್ರು ಕಾಟ ಏನಾದ್ರೂ ಇದೆಯಾ, ಇಲ್ಲಿಗೆ ಬನ್ನಿ, ಪರಿಹಾರ ಸಿಗುತ್ತೆ. ನಿಮಗೆ ಯಾವ್ದಾದ್ರು ವ್ಯವಹಾರದಲ್ಲಿ ತೊಂದರೆ ಆಗಿದ್ರು ಅಷ್ಟೇ, ಇಲ್ಲಿ ಸಾಕ್ಷಾತ್ ಕಾಳಿಕಾ ದೇವಿಯೇ ನೆಲೆಸಿರುವ ಸ್ಥಳ ಇದು. ಇಲ್ಲಿಗೆ ಬಂದು ನನಗೆ ಎಲ್ಲಾ ಒಳ್ಳೇದಾಗಿದೆ, ನೀವು ಬನ್ನಿ, ನಿಮಗೂ ಒಳ್ಳೇದಾಗುತ್ತೆ. ನಾನು ಅಷ್ಟೇ ಕೇಳ್ತೀನಿ. ಭಕ್ತರಹಳ್ಳಿ ಕಾಳಿಕಾ ದೇವಿ ಮಹಾತ್ಮೆ. ನವರಾತ್ರಿಯ 9 ದಿನ ವಿವಿಧ ಅಲಂಕಾರ, ಭಕ್ತಿ ಭಾವ ನಿರಂತರ. ಅಭಿಷೇಕ ನೋಡುವುದೇ ಚಂದ, ದೀಪಾಲಂಕಾರ ಮೆರವಣಿಗೆ ಭಕ್ತಿಯ ಸಾಗರ. ಭಕ್ತಿ ಭಾವದ ಭಕ್ತರಹಳ್ಳಿ ಕಾಳಿಕಾದೇವಿ. ಗುರುಳೆ ನಮಸ್ಕಾರ. ನಮಸ್ತೆ ಗುರುಳೆ, ಭಕ್ತರಹಳ್ಳಿ ಕಾಳಿಕಾ ದೇವಸ್ಥಾನದ ಹಿನ್ನೆಲೆ, ಮಹಿಮೆ, ಪವಾಡಗಳನ್ನ ತಿಳಿಸ್ಕೊಡಿ ಗುರುಳೆ. ಸರ್, ಇದು ಬಂದು ಭಕ್ತರಹಳ್ಳಿ ತ್ರಿಶೂಲ ಪವಾಡ ಕಾಳಿಕಾ ದೇವಿ ದೇವಸ್ಥಾನ ಅಂದ್ರೆ ಪ್ರಪಂಚದಲ್ಲಿ ಏಕೈಕವಾಗಿ ಪ್ರಸಿದ್ಧಿ ಪಡೆದಂತ ಜಾಗ ಇದು. ಹಾಗಾಗಿ ಇದು ಬಂದು ದೇವತೆಗಳ ಆಶೀರ್ವಾದದಿಂದ ಪ್ರಪಂಚದಲ್ಲಿ ಏಕೈಕವಾಗಿ ಕಾಳಿಕಾ ದೇವಿ ತ್ರಿಶೂಲ ಪವಾಡ ಅಂತಾನೆ ಇಲ್ಲಿ ನಡೀತಾ ಇರೋದು. ಹಾಗಾಗಿ ಇದು ಅದರ ಹಿನ್ನೆಲೆಗಳ ಹೇಳ್ಬೇಕಂತಂದ್ರೆ, ಇಲ್ಲಿ ಬಂದು ಅಮ್ಮನವರು ಸಾಕ್ಷಾತ್ ನೆಲೆಸಿರೋ ಜಾಗದಿಂದ, ಇಲ್ಲಿ ಅಮ್ಮನವರು ಆಶೀರ್ವಾದದಿಂದ, ದೇವತೆಗಳ ಆಶೀರ್ವಾದದಿಂದ ಬಂದಂತ ಭಕ್ತಾದಿಗಳಕ ತನಗೆ ಅರಿವಿಲ್ದಿರಾನೆ ದೇವತೆಗಳ ಜೊತೆನೆ ಅವರು ಮಾತಾಡ್ತಾರೆ. ಯಾವ ರೀತಿ ಅಂದ್ರೆ, ನಾವು ಈಗ ಯಾವ ರೀತಿ ಮಾತಾಡ್ತೀರಾ ಅಂತಂದ್ರೆ, ಅದೇ ರೀತಿ ದೇವತೆಗಳ ಜೊತೆನೆ ಮನುಷ್ಯರು ಮಾತಾಡಂತ ಒಂದು ಏಕೈಕವಾದ ಸ್ಥಳ ಇದು. ಹಾಗಾಗಿ ಇದ್ರ ಹಿನ್ನೆಲೆ ಹೆಚ್ಚಾಗಿ ಹೇಳಕ್ಕೆ ನಾನು ಇಷ್ಟಪಡಲ್ಲ ಸರ್. ಅಘೋರಿಗಳು ಬಂದು ಪೂಜೆ ಮಾಡಿ ಹೋಗ್ತಾರೆ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಅಘೋರಿಗಳು ಬಂದು ಇಲ್ಲಿ ಪೂಜೆ ಮಾಡೋ ಅವಶ್ಯಕತೆ ಏನಪ್ಪಾ ಅಂತಂದ್ರೆ, ಅವರೆಲ್ಲ ನಮ್ಮ ಸ್ನೇಹಿತರು. ಹಾಗಾಗಿ ಅವರು ವರ್ಷಕ್ಕೊಂದ್ಸಲಿ ಇಲ್ಲ 6 ತಿಂಗಳಿಗೊಂದ್ಸಲಿ ಇಲ್ಲಿ ಬಂದು ಅಮ್ಮನ ದರ್ಶನ ಮಾಡ್ಕೊಂಡು ಅಮ್ಮನಿಗೆ ಪೂಜೆ ಸಲ್ಲಿಸ್ಬಿಟ್ಟು ನಾವೆಲ್ಲ ಮಾತುಕತೆ ಮಾಡಿ ಒಂದು 3 ದಿವಸ 4 ದಿವಸ ಈ ತರ ಇರ್ತೀರಿ ಜೊತೆಯಲ್ಲಿ. ಇದು ನಮ್ದು ಬೇರೆ ಬೇರೆ ರೀತಿ ಇರುತ್ತೆ, ಅವೆಲ್ಲ ನಾವು ಮಾತಾಡ್ಕೊಂಡು ಆಮೇಲೆ ಅವ್ರು ಓಡ್ತಾರೆ ಸರ್. ಪ್ರಪಂಚದಲ್ಲಿ ಎಷ್ಟೋ ಕಾಳಿಕಾ ದೇವಸ್ಥಾನಗಳಿವೆ, ಕಾಳಿಕಾ ದೇವಸ್ಥಾನಗಳು. ಈ ಭಕ್ತರಹಳ್ಳಿ ಕಾಳಿಕಾ ದೇವಸ್ಥಾನಕ್ಕೆ ಏನಕ್ಕೆ ಬರ್ಬೇಕು ಸರ್? ಇಲ್ಲಿಗೆ ಯಾಕೆ ಬರ್ಬೇಕಂತಂದ್ರೆ, ತ್ರಿಶೂಲ ಪವಾಡ ಅಂತ ಇಲ್ಲಿ ಹೇಳನಲ್ಲ, ಆ ತ್ರಿಶೂಲ ಪವಾಡದಲ್ಲಿ ಅವ್ರಿಗೆ ಅರಿವಿ ಇಲ್ದಾರ ಅವರೇನೆ ಅವ್ರ ಕಷ್ಟಗಳಿಗೆ ಅವರೇನೆ ಪರಿಹಾರ ಮಾಡ್ಕೊಳ್ಳೋಂಥ ಜಾಗ, ಏಕೈಕ ಜಾಗ ಇದು. ಪ್ರಪಂಚದಲ್ಲಿ ಏಕೈಕ ಜಾಗ ಇರೋದಕ್ಕೋಸ್ಕರ ಇಲ್ಲಿಗೆ ಅತಿ ಹೆಚ್ಚಾಗಿ ಭಕ್ತಾದಿಗಳು ಬರ್ತಾನೆ ಇರ್ತಾರೆ ಸರ್. ವಿಶೇಷ ದಿನಗಳು ಯಾವುದು ಸರ್? ಅಮಾವಾಸ್ಯೆ ಹುಣ್ಣಿಮೆ ದಿವಸ ವಿಶೇಷವಾಗಿ ಪೂಜೆ ಪುನಸ್ಕಾರಗಳಿರುತ್ತೆ. ಯಾವ ತರ ವಿಶೇಷ ಪೂಜೆ? ಅದು ರಕ್ತಾಭಿಷೇಕ, ಹಾಲು ಮತ್ತೆ ಮೊಸರು, ಅರ್ಶಿನ ಕುಂಕುಮದ್ದು ಅದೆಲ್ಲ ಬಂದಂತ ಭಕ್ತಾದಿಗಳು ಸ್ವತಃ ಅವರೇ ಮಾಡ್ತಾರೆ. ಇಲ್ಲಿ ಅಭಿಷೇಕನ ಅವರೇ ಮಾಡಿ ಅವರೇ ತೃಪ್ತಿ ಪಡ್ತಾರೆ. ಆದ್ಮೇಲೆ ಅದು ಅಲಂಕಾರ ಇರುತ್ತೆ. ಅಲಂಕಾರ ಆದ್ಮೇಲೆ ಅಮ್ಮನವ್ರದ್ದು ವಾಗ್ದಾನ ಇರುತ್ತೆ, ಮೆರವಣಿಗೆ ಇರುತ್ತೆ, ಪ್ರತಿನಿತ್ಯ ಊಟ ದೇವಸ್ಥಾನ ಇರುತ್ತೆ. ಅದ್ರ ಬಗ್ಗೆ ಏನು ಹೇಳಂಗಿಲ್ಲ ನಾವು. ಬಂದಿರೋ ಭಕ್ತಾದಿಗಳಕ ಮತ್ತೆ ಬರೋರ್ಗೆಲ್ಲ ಗೊತ್ತೇ ವಿಷಯ ಸರ್. ಅದು 24 ಓಪನ್ ಇರುತ್ತೆ. ತ್ರಿಶೂಲ ಪೂಜೆ ಬಂದು 9 ರಿಂದ ರಾತ್ರಿ 9 ಗಂಟೆ ಇರುತ್ತೆ. ದೇವಸ್ಥಾನದ ಅಡ್ರೆಸ್ ಸರ್, ಭಕ್ತರಹಳ್ಳಿ ಗ್ರಾಮ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಕರ್ನಾಟಕ ರಾಜ್ಯ. ಇಲ್ಲಿ ಭಕ್ತಾದಿಗಳು ಯಾವ ಸಮಸ್ಯೆಗೆ ಜಾಸ್ತಿ ಬರ್ತಾರೆ, ಯಾವ ರೀತಿ ಪರಿಹಾರ ಜಾಸ್ತಿ ಆಗುತ್ತೆ ಸರ್? ಇಲ್ಲಿ ಗಾಳಿ, ದೆವ್ವ, ಭೂತ, ಪಿಶಾಚಿಗಳದ್ದು ಮತ್ತೆ ವಾಮಾಚಾರದ್ದು, ಚೌಡಿ ಪ್ರಯೋಗದ ಅತಿ ಹೆಚ್ಚಾಗಿ ಚೌಡಿ ಪ್ರಯೋಗ ಬರ್ತಾರ. ಅತಿ ಹೆಚ್ಚಾಗಿ ಬರೋದು ಚೌಡಿ ಪ್ರಯೋಗದಿಂದ. ಹಂಗಾಗಿ ಚೌಡಿ ಪ್ರಯೋಗದ ಎಷ್ಟೋ ಜನಗಳಿಗೆ, 100 ಅಲ್ಲ 1000 ಜನಗಳಿಗೆ ಇಲ್ಲಿ ಒಳ್ಳೇದಾಗಿದೆ. ಚೌಡಿ ಪ್ರಯೋಗದಿಂದ ಅವರು ಪರಿಹಾರ ಕಂಡುಕೊಂಡು ನೆಮ್ಮದಿಯಿಂದ ಇದ್ದಾರೆ. ಯಾವ ರೀತಿ ಪರಿಹಾರ ಸರ್? ಅದೆಲ್ಲ ತ್ರಿಶೂಲ ಪವಾಡದಲ್ಲಿ ಪರಿಹಾರನೇ. ತ್ರಿಶೂಲ ಇಟ್ಕೊಂಡಾಗ ಬಂದಾಗ ಇಲ್ಲಿ ಅವರು ಕಷ್ಟಗಳನ್ನ ಅವರೇ ನೋಡ್ತಾರೆ. ಏನಾಗಿದೆ, ಚೌಡಿ ಪ್ರಯೋಗ ಆಗಿದೆ, ವಾಮಾಚಾರ ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ಅವರೇ ನೋಡಿ ಮಶಾಣದಲ್ಲಿ ನಾವು ಚೌಡಿ ಪ್ರಯೋಗದಿಂದ ನಾವು ಮುಗಿಸ್ತೀರಿ. ಮತ್ತೆ ಸರ್ಪದೋಷ, ಗರುಡ ದೋಷದ್ದು ಇದರಿಂದ ಜಾಸ್ತಿ ಜನ ಬರ್ತಾರೆ. ಕಾಳಿ ಅಮ್ಮ ಅಂದ್ರೆ ಬಲಿ ಕೊಡೋದು ಜಾಸ್ತಿ ಇದೆ, ಆ ಪದ್ಧತಿ ಇಲ್ಲೂ ಇದೆ ಸರ್? ಖಂಡಿತ ಇದೆ, ಖಂಡಿತ ಇದೆ. ಅದು ಅಮಾವಾಸ್ಯೆ ಪೌರ್ಣಮಿ ದಿವಸನೇ ಇರುತ್ತೆ. ಅಮ್ಮ ಯಾವಾಗ ಹೇಳಿದ್ರೆ 24 ಗಂಟೆಲಿ ಯಾವಾಗ ಹೇಳಿದ್ರು ಅದನ್ನ ನಾವು ಕೊಡಕ್ಕೆ ಸಿದ್ಧವಾಗಿದ್ದೀರಿ.